ಹೊಸ ಆಟೋಗಳಿಗೆ ಪರವಾನಗಿ ನೀಡುತ್ತಿರುವುದನ್ನು ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ಶಿವಮೊಗ್ಗ ಆಟೋ ಚಾಲಕರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದಿಢೀರ್ ಪ್ರತಿಭಟನೆ ನಡೆಸಿದರು. ಶಿವಮೊಗ್ಗ ನಗರ ವ್ಯಾಪ್ತಿಯು ಕಡಿಮೆ ಇರುವುದರಿಂದ ಬೈಕ್, ರ್ಯಾಪಿಡೋ ನಮ್ಮ ಯಾತ್ರಿಗಳಿಗೆ ನಿರ್ಬಂಧ ಹೇರಬೇಕು. ಗ್ಯಾಸ್ ಬೆಲೆ, ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆಯಾಗಿದ್ದು ಆಟೋ ಬಾಡಿಗೆ ಕನಿಷ್ಠ ದರ 50ಕ್ಕೆ ಏರಿಸಬೇಕು. ಗ್ಯಾಸ್ ಬಂಕ್ಗಳಲ್ಲಿ ಒಂದೇ ರೀತಿಯ ಬೆಲೆ ನಿಗದಿಯಾಗಬೇಕು. ಇನ್ನು ಹಲವು ಬೇಡಿಕೆಗಳನ್ನಿಟ್ಟು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರು. ಶಿವಮೊಗ್ಗನಗರದಲ್ಲಿ ಶಿವಮೊಗ್ಗನಗರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಅತಿ ಹೆಚ್ಚು ಆಟೋಗಳು ಆಗಿದ್ದಾವೆ. ಓಪನ್ ಪರ್ಮಿಟ್ ಬಿಟ್ಟಿರೋದ್ರಿಂದ ಈ ಓಪನ್ ಪರ್ಮಿಟನ್ನು ನಿಲ್ಲಿಸ್ಬೇಕಂತ ಮುಖ್ಯವಾದ ಉದ್ದೇಶ. ಹಾಗೂ ಶಿವಮೊಗ್ಗನಗರ ಸರೌಂಡಿಂಗ್ ಇರೋದೇ 4 ರಿಂದ 5 ಕಿಲೋಮೀಟ್ರು. ಅಂಥದ್ರಲ್ಲಿ ಇದು ರ್ಯಾಪಿಡೋ ಹಾಗೂ ನಮ್ಮ ಯಾತ್ರೆ ಅನ್ನೋದು ಆ್ಯಪನ್ನು ಮಾಡ್ಕೊಂಡು ಟೂ ವೀಲರ್ಗಳಲ್ಲಿ, ಆಟೋಗಳಲ್ಲಿ ಅವರಿಗೆ ಮಾಡ್ತೇವೆ. ಯಾವ ಥರ ನಮಗೆ ಯಾತ್ರೆ ಆಗಲಿ ಆ್ಯಪನ್ನು ಇರಬಾರ್ದು. ಹಾಗೆ ಸಿಟಿ ಬಸ್ಗಳು ರೈಲ್ವೆ ಸ್ಟೇಷನ್ಲಿ ಟ್ರೈನ್ ಯಾವ ಟೈಮಿಗೆ ಬರುತ್ತೋ ಆ ಟೈಮಿಗೆ ಬರ್ತಾರೆ. ಪರ್ಮಿಷನ್ ಇದ್ರೆ 5 ಗಾಡಿ ಬರ್ತವೆ, ಅದು ಕೇಳೋದು ಫೋಟೋ ಸ್ವಲ್ಪ ಹಾಕ್ತಾರೆ. ಟೋಟಲಿ ಎಲ್ಲ ಕಡೆಯಿಂದನೂ ಆಟೋ ಚಾಲಕರಿಗೆ ತೊಂದರೆ ಆಗ್ತಾ ಇರೋದು. ಆಮೇಲೆ ಅತಿ ಹೆಚ್ಚು ಬೆಲೆ ಏರಿಕೆ ಆಗಿದೆ. ಗ್ಯಾಸ್ ಇದ್ದು 60 ರೂಪಾಯಿ ಇರೋದನ್ನ 95 ರೂಪಾಯಿ, 99, 100 ರೂಪಾಯಿ ಒಂದೊಂದು ಬಂಕಲ್ಲಿ ಒಂದೊಂದು ಥರ ತೊಗೊಂತಾರೆ. ಆಮೇಲೆ ಯಾರು ಒಂದು 200 ರೂಪಾಯಿ ತೊಗೊಂಡೋಗಿ 200 ರೂಪಾಯಿ ಗ್ಯಾಸ್ ಹಾಕಲಿ ಅಂದರೆ ನಾನು ಹಾಕಲ್ಲ, ಫುಲ್ ಟ್ಯಾಂಕ್ ಮಾಡ್ರಿ ಅಂತಾರೆ. ಆ ಥರ ರೂಲ್ಸ್ ಅವ್ರಿಗೆ ಕೊಟ್ಟೇ ಇಲ್ಲ. ಕೆಲವೊಂದು ಬಂಕ್ಗಳಲ್ಲಿ ಭಾಳ ದೌರ್ಜನ್ಯ ಮಾಡ್ತಿದ್ದಾರೆ. ಹಾಗಾಗಿ ನಾವು ಇವತ್ತು ಶಿವಮೊಗ್ಗನಗರ ಆಟೋ ಚಾಲಕ ಮತ್ತು ಮಾಲೀಕರ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಆದಷ್ಟು ಬೇಗ ಜಿಲ್ಲಾಡಳಿತ ಇದನ್ನು ಗಮನಕ್ಕೆ ತೊಗೊಂಡು ತೊಗೊಂಡೋಗಿ ನಮಗೆ ಪರ್ಮಿಟನ್ನು ಕಡ್ಡಾಯವಾಗಿ 30ನೇ ತಾರೀಕು ಒಳಗಡೆ ನಿಲ್ಲಿಸಲೇಬೇಕು. ರ್ಯಾಪಿಡೋ ಆ್ಯಪನ್ನು ಕ್ಲೋಸ್ ಮಾಡಲೇಬೇಕು. ಇಲ್ಲಾಂದರೆ 1ನೇ ತಾರೀಕಿಗೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಇಡೀ ಶಿವಮೊಗ್ಗನಗರ ಆಟೋ ಚಾಲಕ ಮತ್ತು ಮಾಲೀಕರ ಸಂಘದ ವತಿಯಿಂದ ಶಿವಮೊಗ್ಗನಗರದಲ್ಲಿ ಬಂದ್ ಮಾಡ್ತೀವಿ. ಯಾಕಂದರೆ ತುಂಬ ತೊಂದರೆನ ಅನುಭವಿಸ್ತಾ ಇದ್ದೀವಿ. ಇವತ್ತು ದುಡ್ದು ಹೋಗೋಕ್ಕಾಗ್ತಾಯಿಲ್ಲ, ಜೀವನ ನಡ್ಸೋಕ್ಕಾಗ್ತಾಯಿಲ್ಲ. ಆಟೋ ಚಾಲಕರದು ತುಂಬ ಕಷ್ಟದಲ್ಲಿದ್ದೀವಿ. ನಿಮ್ಮ ಮಾಧ್ಯಮ ಮೂಲಕ ನಾನು ಜಿಲ್ಲಾಡಳಿತ